ವರ್ಷಕ್ಕೆ ಏನು ಹೇಳ್ತಾರೆ ಇಂಗ್ಲಿಷಲ್ಲಿ? 10 ವರ್ಷಕ್ಕೆ ಡೆಕೇಡ್ ಅಂತಾರೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡೋಣ. ಹಾ 10 ವರ್ಷದ ಹಿಂದೆ ನಮ್ಮ ನಗರ ಈ ಥರ ಇರಲಿಲ್ಲ ಅನ್ನಕ್ಕೆ ನಾವೇನು ಹೇಳ್ಬೋದು ಗೊತ್ತಾ? ಇಂಗ್ಲೀಷಲ್ಲಿ ಇದನ್ನೇ ಟ್ರಾನ್ಸ್ಲೇಟ್ ಮಾಡಿದ್ರೆ, ಎ ಡೆಕೇಡ್ ಅಗೋ ಅವರ್ ಸಿಟಿ ವಾಸ್ ನಾಟ್ ಲೈಕ್ ದಿಸ್. 100 ವರ್ಷಕ್ಕೆ ಏನು ಹೇಳ್ತಾರೆ ಅಮ್ಮ? 100 ವರ್ಷಕ್ಕೆ ಸೆಂಚುರಿ ಅಂತ ಹೇಳ್ತಾರೆ. ಅಮ್ಮ ಅದಕ್ಕೊಂದು ಎಕ್ಸಾಂಪಲ್ ಕೊಡು. ಮುಂದಿನ ವರ್ಷ ನಮ್ಮ ಸಂಸ್ಥೆಗೆ 100 ವರ್ಷ ಆಗುತ್ತದೆ ಅನ್ನೋದಕ್ಕೆ ನೆಕ್ಸ್ಟ್ ಇಯರ್ ವಿಲ್ ಬಿ ದ ಸೆಂಟಿನರಿ ಆಫ್ ಅವರ್ ಫಾರ್ಮ್ ಅಂತ ಹೇಳ್ಬೋದು. 1000 ವರ್ಷಕ್ಕೆ ಏನಂತಾರೆ ಅಮ್ಮ? 1000 ವರ್ಷಕ್ಕೆ ಮಿಲೇನಿಯಂ ಅಂತಾರೆ. ಉದಾಹರಣೆಗೆ ದ ಇಯರ್ 2000 ಬಿಗಿನ್ಸ್ ಅಥವಾ ಮಾರ್ಕ್ಸ್ ದ ಬಿಗಿನಿಂಗ್ ಆಫ್ ಎ ನ್ಯೂ ಮಿಲೇನಿಯಂ ಅಂತ. ಅಮ್ಮ ತುಂಬಾ ವರ್ಷದ ಹಿಂದೆ ಹೇಳಕ್ಕೆ ಏನಾದ್ರು ವರ್ಡ್ ಇದೆಯಾ? ತುಂಬಾ ವರ್ಷದ ಹಿಂದೆ ಅಂದ್ರೆ ಎಪೋಕ್ ಅಂತ ಹೇಳ್ಬೋದು ನೋಡು. ಎಪೋಕ್ ಅಂದ್ರೆ ಇಂಡಿಸ್ಕ್ರಿಮಿನೇಟ್ಲಿ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಗೋ ಅಂತ. ಇತಿಹಾಸದಲ್ಲಿ ಅನ್ ಎಪೋಕ್ ಅಂತ ಹೇಳ್ಬೋದು. ಓಕೆ.